ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ. ನಾನು ಕೂಡ 5 ಬಾರಿ ಶಾಸಕನಾಗಿ, ಡೆಪ್ಯೂಟಿ ಸ್ಪೀಕರ್ ಆಗಿ ಮತ್ತು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಸ್ಥಳೀಯವಾಗಿ ನಾನೇ ಅಲ್ಲಿ ಸ್ಪರ್ಧೆ ಕೇಳಿರ್ತಕ್ಕಂಥ ಅಭ್ಯರ್ಥಿ ಆಗಿದ್ದೀನಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದೀನಿ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ದೀನಿ. ಒಂದು ಅವಕಾಶ ಮಾಡಿಕೊಡಿ, ಗೆಲ್ಲುವಂಥ ವಾತಾವರಣ ಇದೆ ಅಂತೇಳಿ ನಾನು ಮನವಿ ಮಾಡಿದ್ದೀನಿ. ಅವರೆಲ್ಲ ಹೇಳಿದ್ದಾರೆ, ಯಾರು ಗೆಲ್ಲುವಂಥ ಅವಕಾಶಗಳಿದೆ ಮತ್ತು ಯಾರು ಸರ್ವೆ ರಿಪೋರ್ಟ್ಸು ಚೆನ್ನಾಗಿದೆ ಗೆಲ್ಲುವಂಥವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನಗೆ ಭರವಸೆ ಇದೆ, ನನಗೆ ಆಗ್ಬೋದು, ಟಿಕೆಟ್ ಕೊಡ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಮತ್ತು ಈಗಾಗಲೇ 4 ಸೀಟ್ ಪೆಂಡಿಂಗ್ ಇದೆ. ನಮ್ಮದು ಕೋಲಾರ ಮತ್ತು ಚಾಮರಾಜನಗರ, ಬಳ್ಳಾರಿ 4 ಇವಾಗ ಸಭೆ ಇದೆ. ಈಗ ಆ ಸಭೆಯಲ್ಲಿ ನಿರ್ಣಯ ಆಗುತ್ತೆ ಅಂತಕ್ಕಂಥ ಆಶಾ ಭಾವನೆ ನನಗಿದೆ. ಯಾಕೆ ಹಗ್ಗಜಗ್ಗಾಟ ಆಗ್ತಾ ಇದೆ ಸರ್? ನೀವು ಅಷ್ಟೆಲ್ಲ ಕೆಲಸ ಮಾಡಿದೀನಿ, ಮಾಜಿ ಮಂತ್ರಿ ಅಂತೆಲ್ಲ ಹೇಳಿದ್ರು ಕೂಡ ಯಾಕೆ ಹಿಂದೇಟ್ ಆಗ್ತಾ ಇದಾರೆ ಅನಿಸ್ತಾ ಇದೆ? ಗೊತ್ತಿಲ್ಲ, ಏನೇನು ಲೆಕ್ಕಾಚಾರಗಳು ಏನೇನಿದೆಯೋ ಗೊತ್ತಿಲ್ಲ. ಹಿಂದೇಟೇನಿಲ್ಲ, ಸ್ವಲ್ಪ ನಮ್ಮ ಪೈಪೋಟಿ ಜಾಸ್ತಿ ಇದೆ. ಮಾಜಿ ಮುಖ್ಯಮಂತ್ರಿಗಳು ಕೂಡ ವೀರಪ್ಪಮೊಯ್ಲಿ ಅವರು ಡೆಲ್ಲಿ ಮಟ್ಟದಲ್ಲಿ ಅವ್ರದ್ದೊಂದು ನಿರ್ಣಯ ಆಗಬೇಕಾಗಿತ್ತು. ಮತ್ತು ರಕ್ಷಾರಾಮಯ್ಯ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಮತ್ತು ಯಾರೇ ಕೇಳಲಿ, ನಾನು ಸ್ಥಳೀಯವಾಗಿದ್ದೀನಿ, ನನಗೆ ಅವಕಾಶ ಮಾಡಿಕೊಡಿ, ಸೀನಿಯಾರಿಟಿ ಇದೆ ಅಂತೇಳಿ ಕೇಳಿದ್ದೀನಿ. ಬಹುಪಾಲು ನನ್ನ ಬೇಡಿಕೆಗೆ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಯಾವಾಗ ಸಭೆ ಯಾವಾಗಂತ ಸರ್? ಇವತ್ತಿದೆ, ಇಲ್ಲಿ ಕೆಪಿಸಿಸಿ ಆಫೀಸಲ್ಲಿ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಇವತ್ತು 4 ಸೀಟ್ ಅಂತಿಮ ಮಾಡಿ ಘೋಷಣೆ ಮಾಡ್ತಾರೆ. ಸರ್, ಒಂದ್ ವೇಳೆ ವಿಶ್ವಾಸ ಇದೆ, ಸರಿ ಸಿಕ್ಕೇ ಹೋದ್ರೆ ಏನ್ ಸರ್ ಮುಂದಿನ ನಡೆ? ಸಿಕ್ಕೇ ಹೋದ್ರು ಪಕ್ಷದಲ್ಲೇ ಇದ್ದು ನಾವು ಪಕ್ಷ ಬಿಟ್ಟು ಹೋಗಲ್ಲ. ಒಂದ್ಸಲ ಸ್ವಲ್ಪ ಹಾಗೆ ಹೇಳಿದ ನಿಜ, ಬಟ್ ಅವ್ರಿಗೂ ಸ್ವಲ್ಪ ಮಂದಟ್ಟಾಗಲಿ, ಸೀರಿಯಸ್ನೆಸ್ ಬರಲಿ ಅಂತ ಹೇಳಿದ ನಿಜ. ಪಕ್ಷ ಕಟ್ಟಿದ್ದೀನಿ, ನಾನು 25-30 ವರ್ಷದಿಂದ ಪಕ್ಷ ಕಟ್ಟಿದ್ದೀನಿ. ಹಾಗಾಗಿ ನನ್ನ ವಿಶ್ವಾಸ ಇದೆ, ಕೆಲಸ ಆಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.